ನಾನು ಇವತ್ತು ಗಂಗಾವತಿ ಅಲ್ಲಿ ಚನ್ನಬಸವೇಶ್ವರ ಜಾತ್ರೆಗೆ ನಾನು ಹೋಗಿದ್ದೆ. ಅಲ್ಲಿಗೆ ಹೋಗಿ ನಾನು ವಾಪಸ್ ಬರುವಂಥ ಸಂದರ್ಭದಲ್ಲಿ ನನಗೆ ಫೋನ್ ಈ ರೀತಿ ದಾರಾ ಬರ್ತಿದ್ದೆ ಬೆಳಗ್ಗೆ ನಾನು ಕೂಡ ಒಂದು 30-40 ಮನೆ ಮುಂದೆ ಮಾತಾಡ್ಬೇಡ್ರಪ್ಪ ಯಾರು ಕೇವಲ ನಿಮಿಷ ಬೆಳಿಗ್ಗೆ ಒಂದು ಪೋಸ್ಟರ್ ಮನೆ ಕಾಂಪೌಂಡ್ ಹಚ್ಚಿ ಬೆಳಗಿನ ಜಾವ ನಮ್ಮ ಸೆಕ್ಯೂರಿಟಿ ಅವರು ನೋಡಿ ತೆಗೆದಿದ್ದಾರೆ ಅಂತ ಗೊತ್ತಾಯಿತು. ಅದು ನನ್ನ ಗಮನಕ್ಕೆ ಇದ್ದಿಲ್ಲ. ನಾನು ಬಂದು ಗಂಗಾವತಿ ಹೋಗಿ ಬರೋದ್ರೊಳಗೆ ಸಂಜೆ ಹೊತ್ತಿಗೆ ಈ ರೀತಿ ಅವನು ಸತೀಶ್ ರೆಡ್ಡಿ ಅಂತ ದಾರಾ ಪ್ರತಿನಿಧಿಗೆ ಇವತ್ತು ಬೆಳಗ್ಗೆ ಕೊಡ್ಬೇಕಂತ ಹೇಳ್ತಾರೆ. ಅವನು ಗಮ್ಯನ್ಗಳನ್ನೆಲ್ಲ ಕರ್ಕೊಂಡು ಬಂದು 40 ಮಂದಿ ಚಾನಲ್ ಶೇಖರ್ ಅಂತ ಎಲ್ಲ ಬಂದು ಮನೆ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ಹೋಗಿ ಮನೆ ಮುಂದೆ ಹೆಂಗೆ ಚೇರ್ ಹಾಕೊಂಡು ಕೊಡ್ತೀವಿ ಅಂತ ಅವ್ರನ್ನ ಸ್ವಲ್ಪ ಕಪಾಳಿಗೆ ಕೊಡ್ತೀವಿ ಗಮ್ಯನ್ಗಳು ಸ್ವಲ್ಪ ದೌರ್ಜನ್ಯ ಎಸ್ಕಿತ್ತು. ಮತ್ತು ಅವ್ರ ಉದ್ದೇಶ ಏನಿತ್ತು ಅಂದರೆ ಮನೆ ಹತ್ರ ಬಂದು ಗಲಾಟೆ ಅವನಿಗೆ ಏನಾಗಿದೆ ಅಂದರೆ ಈ ಶಾಸಕರಿಗೆ ಲೆವೆಲ್ 2.5 ವರ್ಷ ಆದರೂ ಕೂಡ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಅವ್ನ ಕೈಲಿ ಆಗಬೇಕು. ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಕೊಡಿಸ್ತಾ ಇದ್ದಾನೆ. ಇಡೀ ಸಿಟಿಯೆಲ್ಲ ಆರ್ಭಾಟ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿದ್ದೀವಿ. ಕಾರಣ ಏನಂದರೆ ಸುಮಾರು ನಾನು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಶ್ರೀರಾಮುಲು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ 8 ಕೋಟಿ ವಾಲ್ಮೀಕಿ 20 ಅಡಿ ವಾಲ್ಮೀಕಿ ವಿಗ್ರಹ ನಾವು ಸ್ಥಾಪನೆ ಮಾಡಿರುವಂಥ 20 ಅಡಿ. ಮತ್ತು ವಾಲ್ಮೀಕಿ ಸರ್ಕಲ್ ಅಂತ ಇವತ್ತೇನಿದೆ SP ಸರ್ಕಲ್ ಅಂತ ಇದ್ದಿದ್ದನ್ನೇ ಮುನ್ಸಿಪಾಲ್ಟಿ ನಮಗೆ ಅಧಿಕಾರದಲ್ಲಿದ್ದಾರೆ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿಯನ್ನು ಅಲ್ಲಿಟ್ಟರೆ ಕಳೆದ 15 ವರ್ಷಗಳಿಂದ ಎಲ್ಲ ಮಾಧ್ಯಮಕ್ಕೆ ನೋಡ್ತಾ ಇದ್ದೀನಿ. ಆ ಮೂರ್ತಿಗೆ ಪೂಜಿಸ್ತಾರೆ ಅಷ್ಟೇ. ಇವತ್ತು SP ಸರ್ಕಲಲ್ಲಿ 1 ಕೋಟಿ ವೆಚ್ಚದಲ್ಲಿ ಒಂದು ಪುತ್ಥಳಿ ಇರೋದಕ್ಕೆ ಅವನಿಗೇನಾಗ್ತಿದೆ ಅಂದರೆ ಇಡೀ ನಗರದಲ್ಲಿ ಜನ ಅಭಿವೃದ್ಧಿ ಕೆಲಸಗಳಲ್ಲಿ ಬಿಟ್ಟು ಈ ರೀತಿ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಆ ಭಯದಲ್ಲಿ ಅಂದರೆ ಸುಮ್ಮನೆ ತಡ್ಕೋಬೇಕು ಗಲಾಟೆಗಳು ಮಾಡಬೇಕು ಅಂತೇಳಿ ಯಾವನಾದರೂ ಕೂಡ ಒಬ್ಬ ಬುದ್ಧಿ ಇರೋದು ಮನೆ ಹತ್ರ ಬಂದು ಚೇರುಗಳು ಹಾಕ್ಕೊಂಡು ಬಂದು ಇವತ್ತು ಕೂಡ್ತೇನೆ ಅಂತ ನಾವು ಸುಮ್ಮನೆ ಕೂಡ್ಲಿಕ್ಕೆ ಹೇಳಬೇಕು.